ಈ ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಜಾಮೀನು ಕೂಡ ರದ್ದಾಗಿದೆ. ಆರ್ಆರ್ ನಗರದ ಮನೆಯಲ್ಲೇ ಪವಿತ್ರ ಗೌಡ ಇದ್ದಾರೆ ಸದ್ಯ ಅನ್ನೋ ಮಾಹಿತಿ ಇದೆ. ಬೆಳಗ್ಗೆ ಮನೆಯಲ್ಲೇ ತುಳಸಿ ಪೂಜೆ ಮಾಡಿದ್ರು ಪವಿತ್ರ ಗೌಡ ಇದ್ದಾರೆ, ಅವರ ಮನೆಯಲ್ಲೇ ಇದ್ದಾರೆ. ಸದ್ಯ ದರ್ಶನ್ರ ಆಪ್ತೆ ಪವಿತ್ರ ಗೌಡ ಅವರ ಮನೆಯಲ್ಲೇ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪವಿತ್ರ ಮನೆ ಬಳಿ ತೆರಳಿ ಈಗ ಪೊಲೀಸರು ಕೂಡ ನಿಗಾ ವಹಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಆರ್ಡರ್ ಕಾಪಿ ತಗೊಂಡು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದನ್ನ ಮೊದಲು ವಿಚಾರಣಾಧೀನ ನ್ಯಾಯಾಲಯಕ್ಕೆ ಕೊಡಬೇಕು, ಅಲ್ಲಿಂದ ಅರೆಸ್ಟ್ ವಾರೆಂಟ್ ತಗೊಂಡು ಅದಾದ್ಮೇಲೆ ಅರೆಸ್ಟ್ ಮಾಡಬೇಕು. ಅಷ್ಟರಲ್ಲಿ ಎಲ್ಲಿದ್ದಾರೆ ಆರೋಪಿಗಳು ಅನ್ನೋದ್ರ ಮೇಲೂ ಗಮನ ವಹಿಸಿರ್ಬೇಕು. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ ಗೌಡ ನಿವಾಸದ ಸಮೀಪದಿಂದ ಚಂದ್ರಶೇಖರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಪವಿತ್ರ ಗೌಡ ಅವರ ನಿವಾಸದಲ್ಲೇ ಇದ್ದಾರಾ? ಬೆಳಗ್ಗೆ ಅಷ್ಟೇ ತುಳಸಿ ಪೂಜೆ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಈಗ ಸದ್ಯ ಅವರ ಮನೆ ಸಮೀಪ ಯಾವ ರೀತಿ ಸಿಚುವೇಶನ್ ಇದೆ? ಪೊಲೀಸರು ಈಗಾಗಲೇ ಅಲ್ಲೇನಾದ್ರೂ ಕಣ್ಣಿರಿಸಿದಾರಾ? ಖಂಡಿತವಾಗಿಯೂ ವಿಜಯ್, ಏನೀಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನಲೆಯಲ್ಲಿ ಸಾಕಷ್ಟು ಅಲರ್ಟ್ ಆಗಿರುವಂತಹ ಪೊಲೀಸರು ಪವಿತ್ರ ಗೌಡ ಮೇಲೆ ಈಗಾಗಲೇ ನಿಗಾ ಇಟ್ಟಿರುವಂತಹದ್ದು. ಸದ್ಯಕ್ಕೆ ನಾನು ಅವರ ಮನೆಯ ಬಳಿ ಇದ್ದೇನೆ. ಬೆಳಿಗ್ಗೆ ಎದ್ದು ತುಳಸಿ ಪೂಜೆಯನ್ನ ಮಾಡಿ ಅದಾದ ನಂತರ ಒಳ್ಳೇದಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದಂತ ಪವಿತ್ರ ಗೌಡಗೆ ಕಹಿ ಕಾದಿತ್ತು. ಅದಾದ ನಂತರ ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆರ್ಆರ್ ನಗರದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದೇವಸ್ಥಾನದ ಮುಗಿಸ್ಕೊಂಡು ಅಂದ್ರೆ ದೇವಸ್ಥಾನಕ್ಕೆ ದೇವಾಲಯದ ನಂತರ ಮತ್ತೆ ಮನೆಗೆ ಬಂದು ಮನೆಯಲ್ಲೇ ಇರುವಂತಹದ್ದು. ಮನೆಗೆ ಬರ್ತಾ ಇದ್ದಂತಹ ವೇಳೆಯಲ್ಲಿ ಈಗಾಗಲೇ ಎಸಿಪಿ ಭರತ್ ರೆಡ್ಡಿ ಅವರ ತಂಡ ಈಗಾಗಲೇ ಬಂದು ಅಲ್ಲಿ ಆರೋಪಿ ಪವಿತ್ರ ಗೌಡ ಮೇಲೆ ನಿಗಾ ವಹಿಸಿದ್ರು. ಮನೆ ಬಿಟ್ಟು ಎಲ್ಲೂ ಕೂಡ ತೆರಳದಂತೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟರು. ಅದಾದ ನಂತರ ಈಗ ಸದ್ಯಕ್ಕೆ ನಾವು ವಿಜುವಲ್ ಕೂಡ ನೋಡ್ತಾ ಇರಬಹುದು, ಈಗ ಆರ್ಆರ್ ನಗರ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಅಂದ್ರೆ ಪವಿತ್ರ ಗೌಡ ಅವರ ಮನೆಯ ಬಳಿ ಬಂದಿರುವಂತಹದ್ದನ್ನ ನಾವು ವಿಜುವಲ್ಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಅವರು ಬಂದು ಕೂಡ ಅಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ, ನೀವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಹೋಗಂಗಿಲ್ಲ, ಮನೆಯಲ್ಲೇ ಇರಬೇಕು, ಜೊತೆಗೆ ನಾವು ವಶಕ್ಕೆ ಪಡೆತೀವಿ ಅನ್ನುವಂತಹ ಒಂದು ನೋಟಿಸ್ ಅನ್ನು ಕೊಡುವಂತ ಎಲ್ಲ ಚಾನ್ಸಸ್ ಕೂಡ ಇರುವಂತಹದ್ದು. ಅವರಿಗೆ ಕೆಲವೊಂದಷ್ಟು ಟೈಮ್ ಕೊಟ್ಟು ಅದಾದ ನಂತರ ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಜೈಲಿಗೆ ಬಿಡುವಂತ ಎಲ್ಲಾ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದನ್ನ ನಾವು ಗಮನಿಸಬಹುದು. ಈಗಾಗಲೇ ಎಸಿಪಿ ಭರತ್ ರೆಡ್ಡಿ ಅವರ ತಂಡ ಈಗಾಗಲೇ ಸಾಕಷ್ಟು ಪೇಪರ್ ವರ್ಕ್ ಏನಿರುತ್ತೆ ಅದೆಲ್ಲ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಸ್ಟೇಷನ್ ಅಲ್ಲಿ ಮಾಡಿಕೊಂಡು ಈಗಾಗಲೇ ಒಂದು ತಂಡವನ್ನ ಪವಿತ್ರ ಗೌಡ ಅವರ ಮನೆಯ ಬಳಿ ಕೂಡ ಕಳಿಸಿರುವಂತಹದ್ದು. ಮಫ್ತಿಯಲ್ಲಿ ಇರುವಂತಹ ಪೊಲೀಸರು ಪವಿತ್ರ ಗೌಡ ಅವರ ಮನೆ ಒಳಗಡೆ ತೆರಳಿ ಅವರಿಗೆ ಈಗಾಗಲೇ ಒಂದು ಮೌಖಿಕವಾಗಿ ಒಂದು ಮಾತನ್ನ ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀವು ಮನೆ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗಬಾರ್ದು, ಜೊತೆಗೆ ಎಲ್ಲೇ ಏನೇ ಕೆಲಸ ಇದ್ರೂ ಕೂಡ ನಮಗೆ ಇನ್ಫಾರ್ಮ್ ಮಾಡಬೇಕು ಅನ್ನುವಂತಹ ಒಂದು ಮಾತನ್ನ ಪೊಲೀಸರು ಹೇಳಿದ್ರು. ಅದರಂತೆ ಈಗಾಗಲೇ ಪವಿತ್ರ ಗೌಡ ದೇವಸ್ಥಾನಕ್ಕೆ ತೆರಳಿ ಅದಾದ ನಂತರ ವಾಪಸ್ ಮನೆಗೆ ಬಂದು ಮನೆಯಲ್ಲೇ ಇರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸಿಪಿ ಭರತ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ವಶಕ್ಕೆ ಪಡೆಯುವಂತ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ವಿಜಯ್, ಈಗಾಗಲೇ ಅವ್ರನ್ನ ಕೂಡ ಅಂದ್ರೆ ಈಗಾಗಲೇ ಮಾಹಿತಿ ಕೊಟ್ಟಿರೋದ್ರಿಂದ ಅವರು ಕೂಡ ಮೆಂಟಲಿ ಎಲ್ಲ ರೀತಿಯಾದಂತಹ ಪ್ರಿಪೇರ್ ಆಗಿ ವಶಕ್ಕೆ ಅಂದ್ರೆ ಪೊಲೀಸರ ಕಸ್ಟಡಿಗೆ ಹೋಗ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಇನ್ನು ಅವರನ್ನ ವಶಕ್ಕೆ ಪಡೆದ ನಂತರ ಸೀದಾ ಅಂದ್ರೆ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಪೇಪರ್ ವರ್ಕ್ ಅನ್ನ ಕೂಡ ಮುಗಿಸಿ ಅದಾದ ನಂತರ ಕೋರ್ಟ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಳ್ತಾ ಇರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ಇದು ಪವಿತ್ರ ಗೌಡ ಅವರ ಮನೆ ಸಮೀಪ ಸದ್ಯ ಇರುವಂತಹ ಪರಿಸ್ಥಿತಿ. ಈಗಾಗಲೇ ಪೊಲೀಸ್ ಅಧಿಕಾರಿಗಳ ತಂಡ ಅಲ್ಲಿ ಬೀಡ್ಬಿಟ್ಟಿದೆ. ಮಫ್ತಿಯಲ್ಲಿರುವಂತಹ ಪೊಲೀಸರು ಆಗಲೇ ಪವಿತ್ರ ಗೌಡ ಅವರ ಮನೆಗೆ ಹೋಗಿ ಅವರಿಗೆ ಮೌಖಿಕವಾಗಿ ಇನ್ಫಾರ್ಮ್ ಮಾಡಿದಾರಂತೆ. ಆ ರೀತಿ ಮಾಹಿತಿ ಸದ್ಯ ಈಗ ಲಭ್ಯ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ಸಮಯದಲ್ಲೇ ಪೇಪರ್ ವರ್ಕ್ಸ್ ಎಲ್ಲ ಮುಗಿದ ಮೇಲೆ, ಯಾಕಂದ್ರೆ ಈಗ ಕೆಲವೇ ಕ್ಷಣಗಳ ಮುಂಚೆ ಸುಪ್ರೀಂ ಕೋರ್ಟ್ನ ತೀರ್ಪು ಹೊರಬಿದ್ದಿರೋದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತ ಉಳಿದ ಕಾನೂನು ಪ್ರಕ್ರಿಯೆಗಳನ್ನ ಮಾಡಬೇಕಾಗತ್ತೆ. ಆದೇಶದ ಪ್ರತಿ ತನಿಖಾಧಿಕಾರಿಗೆ ತಲುಪಬೇಕು, ತನಿಖಾಧಿಕಾರಿ ಅದನ್ನ ಈ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಅಲ್ಲಿಂದ ಮತ್ತೆ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಅವರು ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಂಡು ಬಂದು ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಮತ್ತೆ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೂ ಮುಂಚೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ಆಮೇಲೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟು ಪ್ರೊಸೀಜರ್ ಇರೋದು. ಅದೆಲ್ಲವೂ ಕೂಡ ನಡೀತಾ ಇದೆ ಒಂದು ಕಡೆ. ಈಗ ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಸಮೇತ ಈಗಾಗಲೇ ಪವಿತ್ರ ಗೌಡ ಅವರ ನಿವಾಸದ ಬಳಿ ಆಗಮಿಸಿರೋದನ್ನ ನೋಡ್ತಾ ಇದ್ದೀರಾ. ಎಲ್ಲ ಕಾನೂನು ಪ್ರಕ್ರಿಯೆ ಆಗಿದೆ, ಕೋರ್ಟ್ನಿಂದ ಮತ್ತೆ ವಾರೆಂಟ್ ಸಿಕ್ಕಿದೆ ಅಂತ ಇದ್ದ ಹಾಗೆ ಒಂದು ಕ್ಷಣನೂ ತಡ ಮಾಡದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ, ಈ ಪ್ರಕರಣದ ಒಟ್ಟು 17 ಆರೋಪಿಗಳ ಪೈಕಿ A1 ಆರೋಪಿ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡೋದಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಅವರ ಮನೆ ಸಮೀಪ ಬಂದಿರುವಂತಹ ನೇರ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಪವಿತ್ರ ಗೌಡ 6 ತಿಂಗಳ ಹಿಂದೆ ಇದೇ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ ಸಂದರ್ಭದಲ್ಲಿ ನೇರವಾಗಿ ದೇವಸ್ಥಾನಕ್ಕೆ ಹೋಗಿದ್ರು, ಮನೆ ದೇವರ ದರ್ಶನ ಪಡೆದು ಪೂಜೆ ಮಾಡಿ ಅದಾದ ಮೇಲೆ ಅಲ್ಲಿಂದ
ಮತ್ತೊಂದು ಅಪಾರ್ಟ್ಮೆಂಟ್ಗೆ ತೆರಳಿದ್ರು, ನಂತರದಲ್ಲಿ ನಿವಾಸಕ್ಕೆ ಮರಳಿದ್ರು. ಅದಾದ್ಮೇಲೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಅವರ ಇತರೆ ಬಿಸ್ನೆಸ್ಗಳೇನಿದೆ ಅದನ್ನ ಪ್ರಮೋಷನ್ ಮಾಡುವಂಥ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರು. ಇದರ ಮಧ್ಯೆ ಯಾವಾಗೆಲ್ಲ ವಿಚಾರಣೆಗೆ ಹಾಜರಾಗಬೇಕು ಆಗ ವಿಚಾರಣೆಗೂ ಕೂಡ ಹಾಜರಾಗಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ಆರಂಭ ಆಗ್ತಿದ್ದ ಹಾಗೆ ಎಲ್ಲ ಆರೋಪಿಗಳಿಗೂ ಕೂಡ ಡವಡವ ಶುರುವಾಗಿತ್ತು. ಕಾರಣ ಸುಪ್ರೀಂ ಕೋರ್ಟ್ ಮೊದಲಿಗೆ ಇದಕ್ಕೆ ಪ್ರತಿಕ್ರಿಯಿಸಿದಾಗ, ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಾಗಲೇ ಒಂದು ಅನುಮಾನ ಇತ್ತು. ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಹೈಕೋರ್ಟ್ ಯಾವ ಮಾನದಂಡಗಳ ಮೇಲೆ ಇಲ್ಲಿ ಎಲ್ಲ ಆರೋಪಿಗಳಿಗೆ ಜಾಮೀನು ಕೊಟ್ಟಿದೆ ಅಂತ. ಬಸ್ ಕ್ಯಾ ಟ್ರಕ್ ಕ್ಯಾ ಸರ್, ಇವತ್ತು ನಟ ದರ್ಶನ್ ಜಾಮೀನು ಅರ್ಜಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶ ಬಂದಿದೆ, ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನು ಹೇಳಿದೆ ನೋಡಿ, ನಾನು ಮೊದಲಿಂದ ಹೇಳ್ಕೊಂಡ್ ಬಂದಿದ್ದೆ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪ್ರಕರಣದ ಈ ಕೇಸ್ ಏನಿದೆಯಲ್ಲ, ರಾಜ್ಯಾದ್ಯಂತ ಕುತೂಹಲ ಕೆರಳಿಸಿದ ಪ್ರಕರಣ. ಸುಪ್ರೀಂ ಕೋರ್ಟ್ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿತ್ತು. ಸಾಕಷ್ಟು ಹಿಯರಿಂಗು ಮತ್ತು ಎರಡು ಸರ್ಕಾರದ ವಾದವನ್ನು ಕೂಲಂಕಷವಾಗಿ ಕೇಳಿ ಮತ್ತು ಅಪರಾಧಿಗಳ ದರ್ಶನ ಪರವಾಗಿರುವಂಥ ಲಾಯರ್ಗಳ ವಾದವನ್ನು ಕೂಲಂಕಷವಾಗಿ ಕೇಳಿ ತನ್ನ ತೀರ್ಪನ್ನು ಕೊಡ್ತೀವಿ ಅಂತ ಮೊದಲು ಕೂಡ ಹೇಳಿದರು ಅವರು. ಈಗ 2-3 ಹಿಯರಿಂಗಿಂದನೇ ಹೇಳಿದರು, ನಾವು ಕೂಲಂಕಷವಾಗಿ ಹೈಕೋರ್ಟ್ ಮಾಡಿದ ತಪ್ಪನ್ನು ಮಾಡಲ್ಲ ಅಂತ ಓಪನ್ ಕೋರ್ಟಲ್ಲಿ ಕೂಡ ಹೇಳಿದರು. ಹೀಗಾಗಿ ಸುಪ್ರೀಂ ಕೋರ್ಟು ಏನು ತನ್ನ ಒಪಿನಿಯನ್ ಪ್ರಿಡಿಕ್ಷನ್ ಮಾಡಿತ್ತು, ನಾನು ಮೊದಲು ಕೂಡ ಹೇಳಿದ್ದೆ, ಶೀಘ್ರದಲ್ಲೇ ಒಂದು ನ್ಯಾಯ ಬರುತ್ತೆ, ಜನಸಾಮಾನ್ಯರಿಗೆ ಒಂದು ಸುಪ್ರೀಂ ಕೋರ್ಟಲ್ಲಿ ನಂಬಿಕೆ ಬರುವಂಥ ತೀರ್ಪು ಕೊಡ್ತಾರಂತ ನಾನು ಮೊದಲು ಕೂಡ ಹೇಳಿದ್ದೆ. ಈಗ ಕೂಡ ಅದೇ ಆಗಿದೆ. ನ್ಯಾಯ ಇಲ್ಲಿ ದೊಡ್ಡವರಿಗೊಂದು ನ್ಯಾಯ, ಸಣ್ಣವರಿಗೊಂದು ನ್ಯಾಯ, ಸಾಮಾನ್ಯ ಜನರಿಗೊಂದು ನ್ಯಾಯ ಅಂತ ಇಲ್ಲ, ಕಾನೂನು ಎಲ್ಲರಿಗೂ ಒಂದೇ ಅಂತ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ನಾನು ಭಾಳ ಗೌರವದಿಂದ ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ನಾನು ಜೈಲಲ್ಲಿ ಐಷಾರಾಮಿ ವ್ಯವಸ್ಥೆಗಳ ಬಗ್ಗೆ ನೋಡಿ, ಈ ಎಲ್ಲ ಇವೇನು VIP ಕಲ್ಚರ್ ಇಂದ ಜೈಲಲ್ಲಿದೆ, ನಮ್ಮ ದೆಹಲಿಯಲ್ಲಿ TR ಜೈಲಲ್ಲಿ ಹೇಗೆ VIP ಕಲ್ಚರ್ ಕೂಡ ಇದೆ, ಅದೇ ರೀತಿ ಬೆಂಗಳೂರು ಪರಪ್ಪನಗರದಲ್ಲಿ ಕೂಡ VIP ಕಲ್ಚರ್ ಇದೆ. ಈಗ ಜಯಲಲಿತಾ ಕೇಸಲ್ಲಿ ಕೂಡ ನಾವು ನೋಡಿದ್ದೀವಿ, ಸಾಕಷ್ಟು ಅವ್ರಿಗೆ VIP ಕಲ್ಚರ್ ಕೊಟ್ಟಿದ್ರು ಅವರಿದ್ದಾಗ, ಅವ್ರ ಮೇಲೆ ಕೇಸ್ ಆದಾಗ, ಅವರು ಪರಪ್ಪನಗರಕ್ಕೆ ಹೋದಾಗ. ಆಮೇಲೆ ಜಯಲಲಿತಾ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಪರಪ್ಪನಗರಕ್ಕೆ ಚೆನ್ನೈಯಿಂದ ಅವರ ಅಪರಾಧಿ ಅಂತ ಘೋಷಣೆ ಆದ ಮೇಲೆ ಚೆನ್ನೈಯಿಂದ ಅವರನ್ನು ಬೆಂಗಳೂರು ಕರೆಸಿದ್ರು. ಹಾಗೂ ಕೂಡ ಜಸ್ಟಿಸ್ ಭರೂಚ ಅವರಿದ್ದರು, ಇವತ್ತು ಪರ್ದಿವಾಲ ಮತ್ತು ಜಸ್ಟಿಸ್ R ಮಾದೇವಲ್ ಇದ್ದಾರೆ. ಇದು ಒಳ್ಳೆಯ ತೀರ್ಪು ಮತ್ತು ಸ್ವಾಗತ ತೀರ್ಪು. ಇದು ಜನಸಾಮಾನ್ಯರಿಗೆ ನ್ಯಾಯ ಸಿಕ್ಕ ತೀರ್ಪು ಅಂತ ನಾನು ಭಾವಿಸ್ತೀನಿ. ಈಗ ಕೋರ್ಟ್ ಬಗ್ಗೆ ಹಿಂದೆ ಕೂಡ ಅಸಮಾಧಾನ ವ್ಯಕ್ತಪಡಿಸಿತ್ತು ಆದೇಶದ ಬಗ್ಗೆ. ಇವತ್ತು ಕಠೋರ ಪದವನ್ನು ಬಳಸಿರುವಂತ ಹೌದು ನೋಡಿ, ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳು ಬಹಳ ವೇಗ ಆರ್ಡರ್ ಕೊಟ್ಟಿದ್ದಾರೆ ಮತ್ತು ಬಹಳ ಆತುರದಲ್ಲಿ ಇದನ್ನ ಜಜ್ಮೆಂಟನ್ನು ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಬಹಳ ಖಂಡಿಸಿದ್ರು ಕೂಡ. ಹಿಯರಿಂಗ್ದಲ್ಲೂ ಕೂಡ ಅವರ ಈ ಅಭಿಪ್ರಾಯ ಕೋರ್ಟ್ ವ್ಯಕ್ತಪಡಿಸಿತ್ತು. ಅದೇ ರೀತಿ ಜಜ್ಮೆಂಟಲ್ಲಿ ಇವತ್ತು ಅದನ್ನು ಬರೆದಿದ್ದಾರೆ. ಹೀಗಾಗಿ ಯಾವುದೇ ಒಂದು ಹೀನಾಯ ಕೃತ್ಯ ಇಂಥ ಒಂದು ಅಮಾನುಷ್ಯ ಕೃತ್ಯ ನೋಡಿ, ಅವರೆಲ್ಲ ಸಾಕ್ಷಿ ಆಧಾರಗಳನ್ನು ನೋಡಿದ್ದಾರೆ ಕೋರ್ಟು. ಅವರ ವಿಡಿಯೋ, ಅವರ ಆಡಿಯೋ, ಎಲ್ಲ ಥರದ ಸಾಕ್ಷಿಗಳನ್ನು ಯಾವಾಗಲೂ ಬರೀ ನಮಗೆ ನೇರವಾಗಿ ಕಣ್ಣಿಗೆ ಕಂಡಿದ್ದಷ್ಟೇ ಸಾಕ್ಷಿ ಅಲ್ಲ ನೋಡಿ, ಅವ್ರ ಮೊಬೈಲ್ ಲೊಕೇಶನ್ ನೋಡಿದ್ದಾರೆ, ವಿಡಿಯೋ ಸಾಕ್ಷಿ ನೋಡಿದ್ದಾರೆ, ಎಲ್ಲ ಎಷ್ಟು 50 ಸಲ ಅವ್ರು ಮಾತುಕತೆ ಮಾಡಿದ್ದು ನೋಡಿದ್ದಾರೆ, ರಾತ್ರಿ ಎಲ್ಲ ಲೈನ್ ಬಿಜಿ ಇದ್ದು ನೋಡಿದ್ದಾರೆ. ಈಗೆಲ್ಲವನ್ನು ಪರಿಗಣಿಸಿದೆ. ರಾಜ್ಯ ಸರ್ಕಾರದ ವಾದವನ್ನು ಕೂಲಂಕಷವಾಗಿ ಅರ್ಥ ಮಾಡಿಕೊಂಡು ಇವತ್ತು ತೀರ್ಪು ಹೊರಬಿದ್ದಿದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಸಂದ ನ್ಯಾಯ, ಇದು ಜನಸಾಮಾನ್ಯರಿಗೆ ಸಂದ ನ್ಯಾಯ ನಾ ಭಾವಿಸ್ತೇನೆ. ನಮ್ಮ ಹೆಸರು ಸರ್? ಚಂದ್ರಕಾಂತ್ ಅಂಗಡಿ, ಸುಪ್ರೀಂ ಕೋರ್ಟ್. ಥ್ಯಾಂಕ್ ಯು. ಸುಪ್ರೀಂ ಕೋರ್ಟ್ನ ವಕೀಲರು ಚಂದ್ರಕಾಂತ್ ಅಂಗಡಿ ಅವರು ಮಾತಾಡ್ತಾ ಇದ್ರು. ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಪು ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.